ಯಾಕೆ ಹೇಳ ಬನ್ನಿ, ಎಂತೆಂಥ ನಾಯಕರ ಶಾಲೆ ಇದೆ ಎಲ್ಲ ಪಾರ್ಟಿಗಳದ್ದು. ಬನ್ನಿ, ಯಾರ್ದು ಕಾಂಗ್ರೆಸ್ಸಿಗರ ಸ್ಕೂಲ್. ಫಸ್ಟ್ ಕಾಂಗ್ರೆಸ್ಗೆ ಬರ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಸಿದ್ಧಾರ್ಥ ಲಾ ಕಾಲೇಜ್ ಇದೆ, ಫೀಸ್ ಕಟ್ಟಬೇಕಲ್ಲಿ. ಸಿದ್ಧಾರ್ಥ ಲಾ ಕಾಲೇಜ್. ಡಿ ಕೆ ಶಿವಕುಮಾರ್ ಇದ್ದಾರೆ, ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್. ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ, ಸಿದ್ಧಾರ್ಥ್ ಇನ್ಸ್ಟಿಟ್ಯೂಟ್. ಮಧು ಬಂಗಾರಪ್ಪ ಇದ್ದಾರೆ, ಶರಾವತಿ ಡೆಂಟಲ್ ಕಾಲೇಜ್, ಮಲ್ನಾಡ್ ಇಂಟರ್ನ್ಯಾಷನಲ್ ಸ್ಕೂಲ್. ಶಾಮನೂರು ಶಿವಶಂಕರಪ್ಪ ಅವರ ಸ್ಕೂಲ್ ಇದೆ, ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜ್. ಈಶ್ವರ್ ಖಂಡ್ರೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಇದೆ. ಸತೀಶ್ ಜಾರಕಿಹೊಳಿ ನಾಯಕ ಸ್ಟೂಡೆಂಟ್ ಫೆಡರೇಷನ್ ಇದೆ. ಆರ್ ವಿ ದೇಶಪಾಂಡೆ ಇಂಜಿನಿಯರಿಂಗ್ ಐಟಿಐ ಕಾಲೇಜ್ ಇದೆ. ಎಚ್ ಕೆ ಪಾಟೀಲ್ ಹುಲಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ಇದೆ. ಎಂ ಬಿ ಪಾಟೀಲ್ BLEDE ಸಂಸ್ಥೆ ಇದೆ. ಇದಾದ ನಂತರ ಬಿಜೆಪಿಗೆ ಬರ್ತೀನಿ. ಅದಕ್ಕಿಂತ ಮೊದಲೊಂದು ಮಾತು ಹೇಳ್ತೀನಿ. ಜಾತಿಗಳ ಕಾಲೇಜು ಸ್ಕೂಲ್ಗಳಿದೆ, ಬಟ್ ಅಲ್ಲಿ ಫ್ರೀ ಅಲ್ಲ, ಫೀಸು. ಒಕ್ಕಲಿಗ ಸಂಸ್ಥೆ ಎದ್ದಿದೆ, ಲಿಂಗಾಯತರ ಸಂಸ್ಥೆ ಎದ್ದಿದೆ, ಫೀಸು. ಫ್ರೀಯಾಗಿ ಕಲಿಸೋದು ಯಾರು? ನಮ್ಮ ಶಿವಕುಮಾರ ಸ್ವಾಮಿಗಳು, ಇನ್ನಿತರ ಸ್ವಾಮಿಗಳು. ಕೆಲವು ಕಡೆ, ಉಳಿದೆಲ್ಲ ಕಡೆ ಅಲ್ಲೂ ಕಾಲೇಜ್, ಅಲ್ಲೂ ದುಡ್ಡೆ. ಬಿಜೆಪಿಗೆ ಬನ್ನಿ. BY ರಾಘವೇಂದ್ರ ಅವರ ಮೈತ್ರಿ ನರ್ಸಿಂಗ್ ಕಾಲೇಜು, ಕುಮುದ್ವತಿ ಶಿಕ್ಷಣ ಸಂಸ್ಥೆ, PS ಶಿಕ್ಷಣ ಸಂಸ್ಥೆ. GM ಸಿದ್ದೇಶ್ವರ್ BMIT ಕಾಲೇಜು, BC ಪಾಟೀಲ್ ಕೌರವ ಶಿಕ್ಷಣ ಸಂಸ್ಥೆ, ಡಾಕ್ಟರ್ K ಸುಧಾಕರ್, BC ಪಾಟೀಲ್ದು ಫೋಟೋ ಚೇಂಜ್ ಆದಂಗಿದೆ. BC ಪಾಟೀಲ್ BR ಪಾಟೀಲ್ದು ಹೋಯ್ತು, ಸಾರಿ, ಅದು BC ಪಾಟೀಲ್ ಆಗಬೇಕು. ಸಾರಿ BR ಪಾಟೀಲ್ರೆ. BC ಪಾಟೀಲ್ ಕೌರವ ಶಿಕ್ಷಣ ಸಂಸ್ಥೆ, ಡಾಕ್ಟರ್ K ಸುಧಾಕರ್ ಶಾಂತ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ, ಮುರುಗೇಶ್ ನಿರಾಣಿ ಕಾಲೇಜು, ಪ್ರಭಾಕರ್ ಕೋರೆ KLE ಕಾಲೇಜು, KS ಈಶ್ವರಪ್ಪ ಪೇಸ್ ಕಾಲೇಜು, ಅಣ್ಣಾ ಸಾಹೇಬ್ ಜೊಲ್ಲೆ ಶಿಕ್ಷಣ ಸಂಸ್ಥೆಗಳು, JC ಮಾಧುಸ್ವಾಮಿ JCM ಇಂಟರ್ನ್ಯಾಷನಲ್ ಸ್ಕೂಲ್, ಕತ್ತಿ ಕುಟುಂಬ BM ಕತ್ತಿ ಶಿಕ್ಷಣ ಸಂಸ್ಥೆಗಳು. ಬನ್ನಿ, JDS ಅವರು ಒಬ್ಬರು ಇದ್ದಾರೆ, CS ಪುಟ್ಟರಾಜು STG ಶಿಕ್ಷಣ ಸಂಸ್ಥೆ. ಇವರೆಲ್ಲ ಸೇರಿ ನಿಮ್ಮ ಗವರ್ಮೆಂಟ್ ಸ್ಕೂಲನ್ನು ಉಳಿಸ್ತಾರೇನ್ರಿ? ಗವರ್ಮೆಂಟ್ ಸ್ಕೂಲನ್ನು ಉಳಿಸಿದ್ರೆ ಮಕ್ಕಳೆಲ್ಲ ಫ್ರೀ ಶಾಲೆಗೆ ಹೋದ್ರೆ ಇವ್ರು ಹೆಂಗ್ರಿ ಬದುಕೋದು? ಇವ್ರು ಸಪೋರ್ಟ್ ಮಾಡೋದು ನಿಜಾನಾ ಈ ರಾಜಕಾರಣಿಗಳು? ನಿಜಾನ? ಸರ್ಕಾರಿ ಶಾಲೆಗಳನ್ನು ಉಳಿಸೋಕೆ ಇವರಿಗೇನು ಉಚ್ಚನಾಯಿ ಕಚ್ಚಿದ್ಯಾ? ಅಲ್ಲಿ ಅಷ್ಟು ದುಡ್ಡು ಬರ್ತಾ ಇದೆ. ಸೊ ಇವ್ರು ಯಾರು ಬರಲ್ಲ. ಈ ಪುನೀತ್ ರಾಜ್ಕುಮಾರ್ ಅವರ ಆ ಶಾಲೆಯ ವಿಚಾರವಾಗಿ ನಾನು ಇದನ್ನು ಮತ್ತೆ ಪ್ರಸ್ತಾಪ ಮಾಡಿದೆ. ಇರೋದು ಒಂದೇ ದಾರಿ, ನಮ್ಮ ಶಾಲೆಗಳನ್ನ, ಹಳೆ ಶಾಲೆಗಳನ್ನ. ಆಮೇಲೆ ಮಧು ಬಂಗಾರಪ್ಪ ಒಂದು ಅವಕಾಶ ಕೊಟ್ಟಿದೆ, ದತ್ತು ತಗೋಬಹುದು. ನಾವೇ ನಮ್ಮ ಹಳೆ ಶಾಲೆಯನ್ನ 1000-2000 ವಿದ್ಯಾರ್ಥಿಗಳು ಇರ್ತೀವಿ, ಕಳೆದ 20-30-40 ವರ್ಷದಿಂದ ಓದಂತ ವಿದ್ಯಾರ್ಥಿಗಳು ದತ್ತು ತಗೊಂಡ್ಬಿಡೋಣ ಸರ್. ಹಳೆ ವಿದ್ಯಾರ್ಥಿಗಳು ಡ್ಯಾಶ್ ಅಂದಾಗಿ ನಮ್ಮದೇ ಶಾಲೆ. ಉಳಿದದ್ದು ಸರ್ಕಾರ ಸಂಬಳ ಗಿಂಬಳ ಕೊಡ್ತಾ ಇರುತ್ತೆ. ಶಾಲೆ ಕಟ್ಟಡ, ಗ್ರೌಂಡು, ಮತ್ತೊಂದು ಕಂಪ್ಯೂಟರ್, ಡಿಜಿಟಲ್. ಕೆಲವು ಟೀಚರ್ಸ್ ಸ್ವಲ್ಪ ದುಡ್ಡನ್ನು ಇಟ್ಟರೆ ಅದಕ್ಕೆ ಬಾಡಿಗೆಯಲ್ಲಿ ಅವರ ಇದು ಮಾಡೋಣ ಸರ್. ನಾವು ಕೇಳ್ತಾ ಇದ್ದಂಗೆ ಮಾರಿ ಹೋಗ್ತಾ ಇರ್ತಾರೆ. ಇವರು ಬಿಡ್ತಾರಾ? ಇವರು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಓಕೆ, ಅಭಿಮಾನಿ ಸಂಘಗಳ ರಚನೆ ಮಾಡಬೇಕು. ನಾವು ಅಲ್ಲಿ ಆ ಪುನೀತ್ ಹೋಗಿ ಬಂದ ದೃಶ್ಯಾವಳಿಗಳಿದೆ. ಬಾಕಿ ಟೈಮಲ್ಲೆಲ್ಲ ನಾನು ಹೇಳಿದ್ನಲ್ಲ, ನನಗೆ ಇಂಥದ್ದು ಬಂದಾಗ ಯಾಕಾಗಿಲ್ಲ ಅಂತೇಳಿ ನಾನು ಒಂಥರ ಏನು ಹಿಂಗೆ ಟೇಬಲ್ ತಟ್ಟೆ ಆದ್ರೆ ಮಾಡ್ತಾ ಇರ್ತೀನಿ. ಇವತ್ತು ನನಗೆ ಹಂಗೆ ಆಗ್ತಿಲ್ಲ, ನನಗೆ ಕಷ್ಟ ಆಗ್ತಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಕರೆ ಮಾಡಿದ ಅಪ್ಪು ಅಭಿಮಾನಿಗಳು ಸರ್ ನಿಮ್ ಜೊತೆ ನಾವಿದ್ದೇವೆ ಅಂತ ಭರವಸೆಯ ಮಾತಾಡಿದ್ರು. ಅಪ್ಪು ಅವರ ಫ್ಯಾನ್ ಆಗಿರುವಂತ ಒಳ್ಳೆ ಧನಿಕರು ಯಾರಾದ್ರೂ ನೋಡಿದ್ರೆ, ಇಲ್ಲ ಸರ್ ಒಂದು 25 ಲಕ್ಷ ಕೊಡೋಣ ಅದಕ್ಕೆ ಮಾಡೋಣ ಅಂತ ಹೇಳೋರು ಬಂದ್ರೆ ಬಹಳ ಒಳ್ಳೇದು ಅಂತೇಳಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನಾವು ಅಶ್ವಿನ್ ಮೇಡಮ್ ಹತ್ರ ನಾವು ಮೀಟಿಂಗ್ ಮಾಡಿ ಸರ್, ಅದನ್ನ ನಾವು ಅದ್ರ ಕೈಲಾದಷ್ಟು ಎಷ್ಟಾಗುತ್ತೆ ನಾವು ಕಡೆಯಿಂದ ಸರ್
ಇವಾಗ ಇಲ್ಲಿಂದನೇ ಶುರುವಾಗ್ಲಿ ಸರ್. ಸ್ಥಳೀಯ ಆಡಳಿತ ಮನಸ್ಸು ಮಾಡಿದ್ರೆ ಇದು ಕೆಲವೇ ದಿನಗಳ ಕೆಲಸ. ಆದ್ರೆ ದಪ್ಪ ಚರ್ಮದ ಅಧಿಕಾರಿಗಳು, ನಿರ್ಲಕ್ಷ್ಯವನ್ನೇ ಮೈಗೂಡಿಸಿಕೊಂಡಿರೋ ಜನಪ್ರತಿನಿಧಿಗಳು ಇತ್ತ ಕಣ್ಣೆತ್ತಿ ಕೂಡ ನೋಡ್ತಿಲ್ಲ. ಆದ್ರೆ ಸೂಪರ್ 3 ಮಾತ್ರ ಸುಮ್ಮನೆ ಬಿಡಲ್ಲ. ಕೆಲಸ ಮಾಡಿಯೇ ಮಾಡಿಸ್ತೀವಿ. ನೀವು ನಮ್ಮ ಜೊತೆ ಇರಿ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಆಯಿತು, ಪುನೀತ್ ಅವರು ಬೇರೆ ಶಾಲೆಗಳನ್ನು ಕೂಡ ತುಂಬ ನಡೆಸಿದ್ರು, ನಿಮಗೆಲ್ಲ ಗೊತ್ತಿದೆ ಮೈಸೂರು ಭಾಗದಲ್ಲೆಲ್ಲ ಅಂತೇಳಿ. ಒಂದು ಹಾಗಿದ್ರೆ ಬಡ ಮಕ್ಕಳು ಎಲ್ಲಿಗೆ ಹೋಗ್ಬೇಕು? ಹಿಂಗಾಗ್ಬಿಟ್ಟಿದೆ ಸರ್ಕಾರಿ ಶಾಲೆ ಬಡವರಿಗೆ ಅಂತ. ಒಂದಿಬ್ರು 3 ಜನ ಇರ್ಬೋದು ಅಲ್ಲೇ ನಾವು ಸರ್ಕಾರಿ ಶಾಲೆ, ಹಂಗಲ್ಲ ಅಂತೇಳಿ. ಇದು ಹೆಂಗಾಗಿದೆ ಅಂತ ಹೇಳಿದ್ರೆ, ಒಂದು ಕಡೆ ಖಾಸಗಿ ಶಾಲೆ, ನಾನು ಖಾಸಗಿ ಶಾಲೆಗಳ ವಿರೋಧಿ ಅಲ್ಲ ಸರ್, ಖಾಸಗಿ ಶಾಲೆಗಳ ವಿರೋಧಿ ಅಲ್ಲ. ಆ ಖಾಸಗಿ ಶಾಲೆಗಳ ರೀತಿಯಲ್ಲಿ ಸರ್ಕಾರಿ ಶಾಲೆಗಳು ಯಾಕಾಗಬಾರ್ದು? ಸರ್ಕಾರಿ ಗೌರ್ಮೆಂಟ್ಗಾಗಿ ಇಷ್ಟೆಲ್ಲ, ಗೌರ್ಮೆಂಟ್ ಕೆಲಸಕ್ಕಾಗಿ ಇಷ್ಟೆಲ್ಲ ಪ್ರಯತ್ನ ಪಡ್ತೀವಿ, ಯಾಕಾಗಬಾರ್ದು? ನಿಮಗೆ ಒಂದು ಕತೆ ಹೇಳ್ತೀನಿ ಇವತ್ತು. ರಾಜಕಾರಣಿಗಳು ಯಾಕೆ ಮನಸ್ಸು ಮಾಡಲ್ಲ ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡೋದಕ್ಕೆ ಅಂತೇಳಿ? ಎಲ್ಲ ರಾಜಕಾರಣಿಗಳಿಗೆ ಯಾವ್ಯಾವ ಶಾಲೆ ಇದೆ ಇವತ್ತು ಲಿಸ್ಟ್ ಕೊಡ್ತೀನಿ, ಬರೆದಿಟ್ಕೊಳ್ಳಿ. ನೋಡಿ, ಅದಕ್ಕಿಂತ ಮೊದಲು ನಮ್ಮ ಮಕ್ಕಳ ಶಾಲೆ ಬಗ್ಗೆ ನೋಡಿ. ರಾಜ್ಯದಲ್ಲಿ 20,440 ಕಿರಿಯ ಪ್ರಾಥಮಿಕ ಶಾಲೆ ಇದೆ. ಕಿರಿಯ ಪ್ರಾಥಮಿಕ ಶಾಲೆ 21,799 ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಆಮೇಲೆ ಕರ್ನಾಟಕದಲ್ಲಿ ಒಟ್ಟು 4,819 ಪ್ರೌಢಶಾಲೆಗಳಿದೆ. 5,206 ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ ಸಣ್ಣ ಪುಟ್ಟ ದುರಸ್ತಿ ಬೇಕಿರೋದು, ಸಣ್ಣ ಪುಟ್ಟ. 5,478 ಶಾಲೆಗಳಿಗೆ ದೊಡ್ಡ ಮಟ್ಟದ ದುರಸ್ತಿ ಆಗಬೇಕು. ಇನ್ನು 2,901 ಹಿರಿಯ ಪ್ರಾಥಮಿಕ, ಕಿರಿಯ ಅಲ್ಲ, ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಚಿಕ್ಕ ಪುಟ್ಟ ದುರಸ್ತಿ ಬೇಕು. 8,895 ಶಾಲೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ದುರಸ್ತಿ ಆಗಬೇಕು. ಆಮೇಲೆ 1,365 ಪ್ರೌಢಶಾಲೆಗಳಿಗೆ ಸಣ್ಣ ಪ್ರಮಾಣದ ಕೆಲಸ ಆಗಬೇಕು, ದುರಸ್ತಿ ಹೇಳಿ. ಆಮೇಲೆ 1,059 ಶಾಲೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ದುರಸ್ತಿ ಆಗಬೇಕಾಗಿದೆ. ನೋಡಿ, ಕಿರಿಯ ಪ್ರಾಥಮಿಕ ಶಾಲೆ 20,000, ಹಿರಿಯ ಪ್ರಾಥಮಿಕ ಶಾಲೆ 21,000, ಪ್ರೌಢಶಾಲೆ 4,819, ಒಟ್ಟು 50,000 ಶಾಲೆ ಇದೆ ನಮ್ಮಲ್ಲಿ. 37% ಶಾಲೆಗಳಲ್ಲಿ ಸೂಕ್ತ ಶೌಚಾಲಯ ವ್ಯವಸ್ಥೆ ಇಲ್ಲ. 37%. ನಮ್ಮ ಈ ಕಂಪನೀಸ್ಗಳಿದೆಯಲ್ಲ, ದೊಡ್ಡ 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 ಕಂಪನಿ, ಇದರ ಬಗ್ಗೆ ಯಾಕೆ ಗಮನ ಹರಿಸಿದೆ? ಮೊನ್ನೆ ಅಜೀಂ ಪ್ರೇಮ್ಜಿ 1,500 ಕೋಟಿ ಕೊಟ್ಟರು ಮೊಟ್ಟೆಗೆ. 37% ಶಾಲೆಗಳಲ್ಲಿ ಶೌಚಾಲಯ ಇಲ್ಲ, 40% ಶಾಲೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಖಾಸಗಿ ಶಾಲೆಯ ಮಕ್ಕಳಿಗೆ ಎಲ್ಲ ವ್ಯವಸ್ಥೆಗಳಿದೆ, ಯಾಕಂದ್ರೆ ದುಡ್ಡಿದ್ದವು. ಸರ್ಕಾರ ಎಂತ ಡ್ರಾಮಾ ಆಡತ್ತೆ ಅಂತಂದ್ರೆ, ನೋಡಿ, ಇಲ್ಲಿ ಮತ್ತೆ ಬನ್ನಿ, ಇಲ್ಲಿ ಬಿಜೆಪಿ ಕಾಂಗ್ರೆಸ್, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಬಿಜೆಪಿ ಕಾಂಗ್ರೆಸ್ JDS ನ ಕಾರ್ಯಕರ್ತರಿಗಿಂತ ಹೆಚ್ಚಾಗಿ ಈ ಸಮಾಜದ ಕಾರ್ಯಕರ್ತರಾಗಿ. ರಾಜಕಾರಣಿಗಳು ಶಿಕ್ಷಣದ ಬಗ್ಗೆ ಮಾತಾಡ್ತಾರಲ್ವಾ, ಸಿದ್ದರಾಮಯ್ಯನವರು ಕೂಡ ಕನ್ನಡದ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡಿದ್ರಲ್ಲ. ಶಾಲೆಗಳ ಬಗ್ಗೆ ಏನು ನಿಮ್ಮ ಕನಸು ಹೇಳಿ ನೋಡೋಣ ಒಬ್ಬರು ನನಗೆ. ಸರ್ಕಾರಿ ಶಾಲೆಗಳ ಬಗ್ಗೆ ಒಬ್ಬನ ಹತ್ರ ಕೂಡ ಕನಸಿಲ್ಲ. ಶಾಲೆ ಒದಗಿಸಬೇಕಾದ ಸರ್ಕಾರ ಶಾಲೆ ಮುಚ್ತಾ ಇದೆ. ಇದು ಡ್ರಾಮಾ. 2010-11ರಲ್ಲಿ 23,109 ಕಿರಿಯ ಪ್ರಾಥಮಿಕ ಶಾಲೆ, ರಾಜ್ಯದಲ್ಲಿ 22,568 ಹಿರಿಯ ಪ್ರಾಥಮಿಕ ಶಾಲೆ ಇತ್ತು. 5 ವರ್ಷದಲ್ಲಿ 1,455, 5 ವರ್ಷದಲ್ಲಿ 1,500 ಕಿರಿಯ ಪ್ರಾಥಮಿಕ ಶಾಲೆ ಬಂದ್. 5 ವರ್ಷದಲ್ಲಿ 1,500 ಶಾಲೆ ಬಂದ್. 5 ವರ್ಷದಲ್ಲಿ 121 ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಬಂದ್. ಸರ್ಕಾರ ನಡೆಸೋರು ಶಾಲೆಗಳ ಬಗ್ಗೆ ಗಮನ ಹರಿಸಬೇಕಲ್ವಾ? ನೀವು ಫ್ರೀ ಗ್ಯಾರಂಟಿಯನ್ನ, 1 ವರ್ಷದ ಫ್ರೀ ಗ್ಯಾರಂಟಿಯನ್ನು ಶಾಲೆಗಳಿಗೆ ಕೊಟ್ಟಿದ್ರು ಸಾಕಿತ್ತು. ನಾನು ಹೇಳೋದು ಕನ್ನಡ ಹೋರಾಟಗಾರರೇ, ನಾವಿತ್ತ ಗಮನ ಹರಿಸೋಣ. ಹಾಗಂತ ನಾವು ಯಾವುದೇ ಭಾಷೆಯ ದ್ವೇಷಿಗಳಲ್ಲಪ್ಪ. ಇಲ್ಲಿ ಏನ್ ಬಂದ್ಬಿಡ್ತಾರೆ ಅಂತಂದ್ರೆ, ಕನ್ನಡ ಅಂತ ಹೇಳಿದ ತಕ್ಷಣ ಭಾರತ ದ್ವೇಷದಿಂದ ಮಾಡ್ಬಿಡ್ತಾರೆ. ಏನ್ರಪ್ಪ, ರಾಮಾಯಣ ಮಹಾಭಾರತವನ್ನ ಅಥವಾ ಅದರ ತಿರುಳನ್ನ ಕನ್ನಡದಲ್ಲಿ ಓದಬೇಕೋ, ಹಿಂದಿಯಲ್ಲಿ ಓದಬೇಕೋ, ಇಂಗ್ಲಿಷಲ್ಲಿ ಓದಬೇಕೋ? 3 ಭಾಷೆ ಬರ್ತಿದ್ರು ಕೂಡ ಅಲ್ವಾ? ಕುವೆಂಪುನ ಯಾವ ಭಾಷೆಯಲ್ಲಿ ಓದಬೇಕು? ಭೈರಪ್ಪ ಅವ್ರನ್ನ ಯಾವ ಭಾಷೆಯಲ್ಲಿ ಓದಬೇಕು? ಲಂಕೇಶ್ ಅವ್ರನ್ನ ಯಾವ ಭಾಷೆಯಲ್ಲಿ ಓದಬೇಕು?
ನಿಮ್ಮ ಇಷ್ಟಪಡುವಂಥವ್ರನ್ನ ಯಾವ ಭಾಷೆಯಲ್ಲಿ ಓದಬೇಕು? ಯಾಕೆ ಕನ್ನಡ ಶಾಲೆಗಳನ್ನ ಅಥವಾ ಸರ್ಕಾರಿ ಶಾಲೆಗಳನ್ನ ಮುಗಿಸೋ ಪ್ರಯತ್ನ ಯಾಕೆ ಮಾಡ್ತಾರೆ ಗೊತ್ತಾ? ದುಡ್ಡು ಜಾಸ್ತಿ ಬೇಕು ಸರ್, ನಾನು ಇಲ್ಲ ಅಂತ ಹೇಳಲ್ಲ, ತುಂಬಾ ದುಡ್ಡು ಬೇಕಾಗತ್ತೆ ಇದಕ್ಕೆ, ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ನಾನು ಹೇಳಿದೆ, ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕಲಿತಂತ ಹಳೆ ವಿದ್ಯಾರ್ಥಿಗಳು ನಮ್ಮ ಶಾಲೆಯ ಒಂದು ವಾಟ್ಸಪ್ ಗ್ರೂಪ್ ಮಾಡೋಣ, ಒಂದು 500,000 ಜನ ಸಿಗ್ತಾರೆ, ಅಮೆರಿಕ, ಲಂಡನ್, ಇಂಡಿಯಾ ಆ ಕಡೆ ಈ ಕಡೆ ಎಲ್ಲ ಇರ್ತಾರೆ, ನಾವೆಲ್ಲ ಸೇರಿದ್ರೆ 25ರಿಂದ 50 ಲಕ್ಷ ಮಾಡೋದು ದೊಡ್ಡ ವಿಚಾರ ಅಲ್ಲ. ಶಾಲೆಗೆ ಬೇಕಿರೋ ಕಂಪೌಂಡ್, ಕಟ್ಟಡ ಎಲ್ಲವನ್ನ ಮಾಡೋಣ. ಬೇಕಿದ್ರೆ ಮ್ಯಾಥ್ಸ್, ಸೈನ್ಸ್ ಮತ್ತು ಇಂಗ್ಲಿಷ್ ಈ 3 ಸಬ್ಜೆಕ್ಟ್ಗಳಿಗೆ ನಾವು ಟೀಚರನ್ನ ಖಾಸಗಿಯಾಗಿ ನೇಮಕ ಮಾಡಬಹುದು, ಖಾಸಗಿಯಾಗಿ. ಬಟ್ ನಾವೇ ಸಂಬಳ ಕೊಡಬೇಕು. ಸರ್ಕಾರ ಬೇಡ ಅಂತ ಹೇಳಲ್ಲ, ಸರ್ಕಾರ ಸಪೋರ್ಟ್ ಮಾಡುತ್ತೆ. ಆದರೆ ರಾಜಕೀಯ ನಾಯಕರನ್ನ ನಂಬಬೇಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ನಿಮಗೆ? ಯಾಕೆ ನಂಬೇಡಿ ಅಂತ ಹೇಳ್ತಾ ಇರೋದು? ಇವರಿಗೆ ಈ ಶಾಲೆ ಬಂದಾದ್ರೇನೇ ಒಳ್ಳೆಯದು.